ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗುವ ಮೊದಲು ಇದನ್ನು ತಿಳಿದುಕೊಂಡಿರಬೇಕಾಗಿತ್ತು. ಶ್ರೀಮಂತರ ವ್ಯಕ್ತಿಯನ್ನು ಮದುವೆಯಾದರೆ ನನ್ನ ಜೀವನವು ಐಷಾರಾಮಿಯಾಗಿರುತ್ತದೆ ಎಂದು ಭಾವಿಸಿದರೆ, ಆದರೆ ನಾನು ಸಾಮಾನ್ಯ ಮಹಿಳೆಯನ್ನು ಜೀವನ ಸಾಗಿಸಿದ್ದೇನೆ. ಶ್ರೀಮಂತ ವ್ಯಕ್ತಿಯನ್ನು ಮದುವೆಯಾದ ನಂತರ ನೀವು ದೀರ್ಘಕಾಲದವರೆಗೆ ಗೌರವ, ಹಣ, ಸ್ಥಾನಮಾನ ಮತ್ತು ಸಾಕಷ್ಟು ಖ್ಯಾತಿಯನ್ನು ಪಡೆಯುತ್ತೀರಿ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದು ಎಲ್ಲರ ದೃಷ್ಟಿಯಲ್ಲಿ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವುದಲ್ಲದೆ, ನಿಮಗೆ ಬೇಕಾದ ವಸ್ತುಗಳಿಗಾಗಿ ನೀವು ಎಂದಿಗೂ ಕಷ್ಟಪಡಬೇಕಾಗಿಲ್ಲ. ನಿಮ್ಮ ಸ್ಟೇಟಸನ್ನು ಹೆಚ್ಚಿಸುತ್ತದೆ. ನನ್ನೊಂದಿಗೆಯೂ ಅದೇ ಆಗಿತ್ತು. ನಾನು ಶ್ರೀಮಂತ ವ್ಯಕ್ತಿಯನ್ನು ಮದುವೆಯಾಗಿದ್ದೇನೆ. ಮದುವೆಯ ನಂತರ ಜೀವನವೇ ಬದಲಾಯಿತು. ಮದುವೆಯ ನಂತರ ನನ್ನ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಎಂದು ನಾನು ಭಾವಿಸಿದ್ದಿದೆ. ನಾನು ಕೂಡ ಸಿನಿಮಾದಲ್ಲಿ ತೋರಿಸುವ ಶ್ರೀಮಂತ ಪತ್ನಿಯರಂತೆ ನನ್ನ ಜೀವನವನ್ನು ಕಳೆಯುತ್ತೇನೆ ಅಂದುಕೊಂಡಿದ್ದೆ. ಆದರೆ ನನಗೆ ಅಂತಹದನ್ನು ಆಗಲಿಲ್ಲ. ನನ್ನ ಜೀವನದ ತುಂಬ ಸಾಮಾನ್ಯವಾಗಿದೆ. ನಾನು ಕೂಡ ನನ್ನ ಪತಿಯೊಂದಿಗೆ ಅತ್ಯಂತ ಸರಳ ಜೀವನ ನಡೆಸುತ್ತಿದ್ದೇನೆ. ಐಷಾರಾಮಿ ಜೀವನವಿಲ್ಲ. ನೀವು ಶ್ರೀಮಂತ ಕುಟುಂಬದಲ್ಲಿ ಮದುವೆಯಾಗಿದ್ದರೆ ನೀವು ಯಾವಾಗಲೂ ಐಷಾರಾಮಿ ಜೀವನ ನಡೆಸುತ್ತೀರಿ ಎಂದು ಎಲ್ಲರೂ ಊಹಿಸುತ್ತಾರೆ. ಇದು ಸಂಪೂರ್ಣವಾಗಿ ನಿಜವಲ್ಲ. ಶ್ರೀಮಂತರ ಕುಟುಂಬಗಳ ಸಹಜ ಸಾಮಾನ್ಯ ಜನರಂತೆ ಬದುಕುತ್ತಾರೆ. ನಾನು ಶ್ರೀಮಂತನನ್ನು ಮದುವೆಯಾಗಿದ್ದೇನೆ, ಆದರೆ ಇತರ ಪುರುಷರಂತೆ ನನ್ನ ಪತಿ ಕೂಡ ಸ್ಟ್ರೇಟ್ ಪ್ಯಾಂಟ್ಗಳನ್ನು ಮತ್ತು ಟೀ ಶರ್ಟ್ಗಳಲ್ಲಿ ಓಡಾಡುತ್ತಿದ್ದಾರೆ. ಇತರ ದಂಪತಿಗಳಂತೆ ನಾವು ಸಿನಿಮಾದ ನೋಡುತ್ತೇವೆ, ಪಾಪ್ಕಾರ್ನ್ ತಿನ್ನುತ್ತೇವೆ ಮತ್ತು ಮನೆಯಲ್ಲಿ ಮಾತನಾಡುತ್ತೇವೆ. ನಾನು ಸಹ ಸಾಮಾನ್ಯ ಮಹಿಳೆಯರಂತೆ. ನನ್ನ ಅತ್ತೆಯ ಮನೆಯಲ್ಲಿ ನನ್ನ ಗಂಡ ಮಾತ್ರ ಇಡೀ ಕುಟುಂಬಕ್ಕಾಗಿ ಸಂಪಾದಿಸುವ ವ್ಯಕ್ತಿ. ನಾನು ಬ್ಲಾಗರ್ ಆಗಿ ಒಳ್ಳೆಯ ಕೆಲಸವನ್ನು ಹೊಂದಿದರೂ ಸಹ ನಾನು ನನ್ನ ಪ್ರಮುಖ ಖರ್ಚುಗಳಾಗಿ ನನ್ನ ಗಂಡ ಮೇಲೆ ಅವಲಂಬಿತನಾಗಿದ್ದೇನೆ. ಅವನು ಮನೆಗೆ ಬಂದಾಗ ಆತನ ಒತ್ತಡ ಅಥವಾ ಆತಂಕವನ್ನು ಹೋಗಲಾಡಿಸಲು, ನನ್ನ ಮುಖದಲ್ಲಿ ನಗುವನ್ನು ಮೂಡಿಸಲು ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇನೆ. ಸಂಬಂಧದ ಪ್ರಾರಂಭದಲ್ಲಿ ನಾನು ಯಾವಾಗಲೂ ಅವನಿಗೆ ಲಭ್ಯವಿರಬೇಕು ಎಂದು ನನಗೆ ತುಂಬ ಬೇಜಾರವಾಯಿತು. ಆದರೆ ನಾವು ನಮ್ಮ ವೈವಾಹಿಕ ಜೀವನವನ್ನು ಸಮತೋಲನಗೊಳಿಸಬೇಕೆಂದು ಯೋಚಿಸಿದಾಗ ನಾನು ಕೂಡ ಇತರ ಹೆಣ್ಣಿನಂತೆಯೇ ಆಯಿತು. ಉಳಿತಾಯವನ್ನು ಮಾಡುತ್ತೇನೆ. ನಾನು ಮದುವೆಯಾದ ಹೊಸದರಲ್ಲಿ ಐಷಾರಾಮಿ ಬ್ಯಾಗ್ಗಳು, ಉಪಕರಣಗಳು ಮತ್ತು ಅವನ ಸ್ಟೇಟಸ್ಗೆ ಸರಿಹೋದುವಂತೆ ಬಹಳಷ್ಟು ಹಣವನ್ನು ಖರ್ಚು ಮಾಡಿದ್ದೇನೆ. ಅದು ಮದುವೆಯ ನಂತರ ಸಂಪೂರ್ಣವಾಗಿ ವ್ಯರ್ಥ ಎಂದು ನಾನು ಕಂಡುಕೊಂಡೆ. ಆದರೂ ನನ್ನ ಜೀವನದಲ್ಲಿ ಹಣದ ಕೊರತೆಯಿಲ್ಲ. ಆದರೆ ಇದರ ನಂತರವೂ ನಾನು ನನ್ನ ಹಣವನ್ನು ಬಹಳ ಎಚ್ಚರಿಕೆಯಿಂದ ವಿವಾಹ ಪೂರ್ವ ಒಪ್ಪದ ಇರಬಹುದು. ನಾನು ಮತ್ತು ನನ್ನ ಪತಿ ಮದುವೆಗೂ ಮುನ್ನ ವಿವಾಹ ಪೂರ್ವ ಒಪ್ಪಂದದ ಕುರಿತು ಚರ್ಚಿಸಿದ್ದೇವೆ. ಹಾಗಂತ ಮಾತ್ರಕ್ಕೆ ನನ್ನ ಗಂಡನನ್ನು ನಾನು ನಂಬುವುದಿಲ್ಲ ಎಂದು ಅರ್ಥವಲ್ಲ. ಆದರೆ ಪ್ರತ್ಯೇಕತೆಯ ಪರಿಸ್ಥಿತಿಯನ್ನು ಎದುರಿಸಲು ಇದು ಅತ್ಯಂತ ಪ್ರಬುದ್ಧ ಮಾರ್ಗವಾಗಿದೆ. ಮದುವೆಯ ಮೊದಲು ಆಸ್ತಿ, ಹಣ ಮತ್ತು ಹೂಡಿಕೆಯ ಬಗ್ಗೆ ಮಾತನಾಡಿದರೆ ನಂತರ ನೀವು ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸುವುದಿಲ್ಲ. ನಾನು ಸಂತೋಷದ ದಾಂಪತ್ಯದಲ್ಲಿದ್ದೇನೆ, ಆದರೆ ನನ್ನ ಭವಿಷ್ಯದ ಬಗ್ಗೆಯೂ ಚಿಂತಿಸಿದ್ದೇನೆ. ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗುವ ಮೊದಲು ಇದನ್ನು ತಿಳ್ಕೊಂಡು ಮದುವೆಯಾಗಬೇಕು. ಇದು ಒಂದು ಕನ್ನಡ ಲವ್ ಸ್ಟೋರಿ.